ಆ್ಯಂಡ್ ನೆಕ್ಸ್ಟ್ ಜನ್ರೇಷನ್ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈ ಹೋಮೋಸೆಕ್ಷುಯಾಲಿಟಿನ ಇವರು ಓವರ್ ಪ್ರಮೋಟ್ ಮಾಡೋದ್ರಿಂದ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಜನ್ರೇಷನ್ ಇಲ್ಲಿ ಕ್ವೆಶನ್ ಮಾರ್ಕ್ ಆಗುತ್ತೆ. ಸೊ ಇದಕ್ಕೆ ನೀವು ತುಂಬಾ ಜನ ಹೇಳ್ಬೋದು, ಓಕೆ ಚೈಲ್ಡ್ ಬೇರಿಂಗ್ ಬಂದು ಅಂದ್ರೆ ಮಕ್ಕಳನ್ನ ಹೆರೋದು ಬಂದು ಅವ್ರವ್ರ ಚಾಯ್ಸ್, ಸೊ ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ವೇನೋ, ನಾವು ಹಾಗೆ ಬಿಟ್ಬಿಡೋದು ಒಳ್ಳೇದಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ಜಸ್ಟ್ ಇಮ್ಯಾಜಿನ್, ಈ ಪಾಪ್ಯುಲೇಷನ್ ಅಲ್ಲಿ 50% ಆಫ್ ಪೀಪಲ್ ಇದೇ ಕಮ್ಯುನಿಟಿಗೆ ನಾನು ಜಾಯ್ನ್ ಆಗ್ತೀನಿ ಆ್ಯಂಡ್ ನೆಕ್ಸ್ಟ್ ಜನ್ರೇಷನ್ ನನಗೆ ಅವಶ್ಯಕತೆ ಇಲ್ಲ ಅಂತ ಡಿಸಿಷನ್ ತಗೊಳ್ಳೋದೇ ಆದರೆ ನಮ್ಮ ಕಂಟ್ರಿ ಆಗಲಿ, ಓಕೆ ನಮ್ಮ ಕಂಟ್ರಿವರೆಗೂ ಯೋಚನೆ ಮಾಡೋದು ಬೇಡ ಆ್ಯಂಡ್ ಕಂಪ್ಲೀಟ್ ಆಗಿ ಈ ಹ್ಯೂಮನ್ ಬೀಯಿಂಗ್ ಅನ್ನೋದು ನೆಕ್ಸ್ಟ್ ಕ್ವೆಶನ್ ಮಾರ್ಕ್ ಆಗಿ ಉಳಿದ್ಬಿಡತ್ತೆ ಖಂಡಿತವಾಗ್ಲೂ ಅಲ್ವಾ. ಸೊ ಆ ರೀತಿಯಲ್ಲಾದರೂ ನಾವು ಯೋಚನೆ ಮಾಡಲೇಬೇಕು. ಆ್ಯಂಡ್ ಇದೆಲ್ಲದೂ ಒಂದು ಕಡೆ ಓಕೆ ನಾವು ಸೆಲ್ಫಿಶ್ ಆಗೇ ಇರ್ತೀವಿ ಅನ್ನೋ ರೀತಿಯಲ್ಲಿ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಆದ್ರೂ ಕೂಡ ನಿಮ್ಮ ಮೆಂಟ್ಯಾಲಿಟಿಗೆ ಇದು ಎಷ್ಟೆಲ್ಲ ಅಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಯಾಕಂದ್ರೆ ಇದುವರೆಗೂ ರಿಸರ್ಚರ್ಸೇ ಹೇಳಿರೋ